ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ ಹಾಗೂ ದೇಶದಲ್ಲೇ ಮೊದಲ ಬಾರಿಗೆ ಭೂ ಸುಧಾರಣೆ ಕಾಯ್ದೆ ಜಾರಿಗೊಳಿಸಿ ಉಳುವವನೇ ಭೂ ಒಡೆಯ ಕಾನೂನು ತಂದ ಕೀರ್ತಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರಿಗೆ ಸಲ್ಲುತ್ತದೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಶ್ರೀಮತಿ ಶಿವಲೀಲಾ ಕೊಣ್ಣೂರು ಹೇಳಿದರು. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಗುರುವಾರ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಾಮಾಜಿಕ ಪರಿವರ್ತನೆಯ ಹರಿಕಾರ ಮಾಜಿ ಸಿಎಂ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಅರಸು ಅವರು ಯಾವುದೇ ಜಾತಿ, ಧರ್ಮಕ್ಕೆ ಸೀಮಿತವಾಗದೆ ಎಲ್ಲಾ ಸಮುದಾಯಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದರು ಎಂದರು. ಉಳುವವನೇ ಹೊರಗಡೆಯ ಜೀತ ಪದ್ಧತಿ, ಮಲ್ಲ ಹೊರುವ ಪದ್ಧತಿ, ಹೀಗೆ 10 ಹಲವು ಯೋಜನೆಗಳನ್ನ ಜಾರಿಗೆ ತಂದು ಬಡವರ ಬಂಧು, ಹಸಿರು ಕ್ರಾಂತಿಯ ಹರಿಕಾರ, ಹೀಗೆ 10 ಹಲವು ಹೆಸರುಗಳಲ್ಲಿ ಹೆಸರುವಾಸಿಯಾದಂತಹ ಅರಸೂರವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಹೇಳ್ತೀವಿ. 1977ರಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಈ ಇಲಾಖೆ ವಸತಿ ನಿಲಯಗಳು ರಾಜ್ಯಾದ್ಯಂತ 2662ರಲ್ಲಿ ಮುಂದುವರೆದಿದೆ. ಪ್ರಾರಂಭದಲ್ಲಿ 740ರಿಂದ ಪ್ರಾರಂಭವಾಗಿರ್ತಕ್ಕಂಥ ವಸತಿ ನಿಲಯಗಳು ಈಗ ರಾಜ್ಯಾದ್ಯಂತ 2662 ವಸತಿ ನಿಲಯಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇದ್ದಾವೆ. ವಸತಿ ನಿಲಯದ ನಿಲಯಾರ್ಥಿಯಾಗಿ ವ್ಯಾಸಂಗ ಮಾಡಿ ಉತ್ತಮ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥ ವಸತಿ ನಿಲಯದ ಎಷ್ಟೋ ವಿದ್ಯಾರ್ಥಿಗಳು ಈಗ ನಮ್ಮ ಇಲಾಖೆ ವಸತಿ ನಿಲಯಗಳಲ್ಲಿದ್ದು ವ್ಯಾಸಂಗ ಮಾಡಿ ವೈದ್ಯಕೀಯ ಕ್ಷೇತ್ರ ಆಗಿರ್ಬೋದು, ಇಂಜಿನಿಯರಿಂಗ್ ಕ್ಷೇತ್ರ ಆಗಿರ್ಬೋದು. ಕಾಂಗ್ರೆಸ್ ಹಿರಿಯ ಮುಖಂಡ ವೈಎಚ್ ವಿಜಯಕರ ಮಾತನಾಡಿ, ಶೋಷಿತರ ಬದುಕಿನಲ್ಲಿ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಬದಲಾವಣೆ ತರಲು ಅರಸು ಅವರು ಐತಿಹಾಸಿಕ ನಿರ್ಧಾರಗಳನ್ನು ಕೈಗೊಂಡರು. ಮಲಹೊರುವ ಪದ್ಧತಿ ನಿರ್ಮೂಲನೆ, 20 ಅಂಶಗಳ ಕಾರ್ಯಕ್ರಮ ಹಾಗೂ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ನಿಗಮ ಸ್ಥಾಪನೆಯ ಮೂಲಕ ಬಡವರ ಬದುಕಿಗೆ ಆಸರೆಯಾದರು ಎಂದು ಸ್ಮರಿಸಿದರು. ಬಡವರ ಪರ, ದೀನ ದಲಿತರ ಪರ, ಅಲ್ಪಸಂಖ್ಯಾತರ ಪರ, ಮಹಿಳೆಯರ ಪರ, ಅದೆಲ್ಲಕ್ಕೂ ಮುಖ್ಯವಾಗಿ ಅಲೆಮಾರಿಗಳು ಅಂತಕ್ಕಂಥ ಒಂದು ವರ್ಡನ್ನ ಇವತ್ತಿಗೂ ಚರ್ಚೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಸರ್ಕಾರ ಮಟ್ಟದಲ್ಲಿ. ಆವತ್ತಿಗೆ ಅವರಿಗೆ ಅಲೆಮಾರಿಗಳು ಇವತ್ತು ಇವರನ್ನ ಯಾಕೆ ನಾವು ಈಗ ಆಗ್ತಾ ಇದೆ, ಸರ್ಕಾರದಲ್ಲಿ ಇವರಿಗೆ ಏನಿದೆ, ಸರ್ಕಾರ ಅಂದ್ರೆ ರೊಕ್ಕ ಹೊಡೆಯುವುದು ಅಥವಾ ಇನ್ನಿತರ ಸ್ವಜನ ಪಕ್ಷಪಾತ ಮಾಡುವುದು, ನನ್ನ ಮಗನನ್ನ ಏನೋ ಮಾಡುವುದು, ನನ್ನ ಮಗಳನ್ನ ಏನೋ ಮಾಡುವುದು ರಾಜಕಾರಣ ಅಲ್ಲ. ವಿಶೇಷ ಉಪನ್ಯಾಸ ನೀಡಿದ ಉಪನ್ಯಾಸಕ ಎಂಎಸ್ ಹಾಲ್ಯಾಳ್, 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಅರಸು ಅವರು ಭೂ ಸುಧಾರಣೆ ಮೂಲಕ 70-80 ಲಕ್ಷ ರೈತರಿಗೆ ಭೂಮಿಯ ಹಕ್ಕು ದೊರಕಿಸಿಕೊಟ್ಟರು. ಹಾವನೂರು ಆಯೋಗದ ವರದಿ ಜಾರಿಗೊಳಿಸಿ ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿ ತಂದರು. ಬಿಸಿಎಂ ಹಾಸ್ಟೆಲ್ಗಳಿಗೆ ಅಡಿಪಾಯ ಹಾಕಿದ್ದಲ್ಲದೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿ ಇತಿಹಾಸ ನಿರ್ಮಿಸಿದರು ಎಂದು ವಿವರಿಸಿದರು. ಪ್ರತಿಯೊಬ್ಬರಿಗೆ ಬಡತನದ ಕುಟುಂಬದಲ್ಲಿರುವಂತಹ ಜನಗಳಿಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಉಚಿತ ಆಹಾರವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿ ಅದರ ಫಲವಾಗಿ ಅನ್ನವಿಲ್ಲದೆ ಬಳಲುತ್ತಿದ್ದಂತಹ ಬಹುಸಂಖ್ಯಾತ ಜನ ಅನ್ನ ತಿನ್ನುವಂತಾಯ್ತು. ಉಳುವವನೇ ಭೂ ಒಡೆಯ. ಆಗ ಅಂತಹ ಶ್ರೀಮಂತ ವರ್ಗದವರು ಏನ್ ಮಾಡಿದ್ರು ಅಂದ್ರೆ ಉಳಲು ಯೋಗ್ಯವಾದಂತಹ ಭೂಮಿಗಳನ್ನೇ ಖರೀದಿ ಮಾಡಿಕೊಂಡು ಒಬ್ಬೊಬ್ಬರ ಹೆಸರಲ್ಲೇ ಸಾವಿರಾರು ಎಕರೆ ಜಮೀನು, ಅದನ್ನೇನ್ ಮಾಡೋದು ಅಂದ್ರೆ ರೈತರಿಗೆ ಉಳ್ಳಿಕ್ಕೆ ಕೊಡೋದು. ನಿನಗೆ 2 ಎಕರೆ 3 ಎಕರೆ 4 ಎಕರೆ ಹಿಂಗ್ ಕೊಡೋದು. ಅವ್ರು ಏನ್ ಮಾಡ್ಬೇಕು, ಹೊಲದಲ್ಲಿ ದುಡಿಬೇಕು, ದುಡ್ದು ಬೆಳೆದದ್ದನ್ನೆಲ್ಲ ಇವ್ರಿಗೆ ಕೊಡಬೇಕು, ಅವ್ರು ಕೊಟ್ಟಷ್ಟರಲ್ಲಿ ಇವ್ರು ಜೀವನ ನಡೆಸಬೇಕು. ಇಂತಹ ಹೀನಾಯ ಸ್ಥಿತಿಯಲ್ಲಿ ಜನ ಇರುವಾಗ ಡಿ ದೇವರಾಜ ಅರಸು ಅವರು ಏನ್ ಮಾಡ್ತಾರೆ ಅಂದ್ರೆ ಉಳುವವನೇ ಭೂಮಿಯ ಮಾಲೀಕ ಅಂತ ಹೇಳ್ತಾರೆ. ಈ ಯೋಜನೆ ಅಡಿಯಲ್ಲಿ ಸುಮಾರು 21,86,000 ಎಕರೆ ಭೂಮಿಯನ್ನ ಇಂಥ ಮೇಲ್ವರ್ಗದ ಅಥವಾ ಈ ಬಂಡವಾಳಶಾಹಿಗಳಿಂದ ವಶಪಡಿಸಿಕೊಂಡು ಕರ್ನಾಟಕದಲ್ಲಿರುವಂತಹ ಸರಿಸುಮಾರು 4,85,000 ಜನರಿಗೆ, ಬಡವರಿಗೆ, ರೈತರಿಗೆ ಹಂಚುತ್ತಾರೆ. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಡಿ ದೇವರಾಜ ಅರಸ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಿತು. ಇದೇ ವೇಳೆ
ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಗರಿಷ್ಠ ಅಂಕ ಗಳಿಸಿದ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಅತ್ಯುತ್ತಮ ನಿಲಯ ಪಾಲಕ ಪ್ರಶಸ್ತಿ ಪಡೆದ ಐಎಸ್ ಮೋರ್ಕಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಪಾ ಇಒ ಸಂಗನಗೌಡ ಬಿರಾದಾರ್, ತಹಶೀಲ್ದಾರ್ ಕಚೇರಿಯ ಶಿರಸ್ತೇದಾರ್ ಎಂಎ ಬಾಗೇವಾಡಿ, ಕಸಾಪ ಅಧ್ಯಕ್ಷ ಕಾಮರಾಜ ಬಿರಾದಾರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಬಸಂತಿ ಮಠ, ಕ್ರೈಂ ಪಿಎಸ್ಐ ಆರ್ಎಸ್ ಭಂಗಿ, ತಾಲೂಕು ವೈದ್ಯಾಧಿಕಾರಿ ಡಾ ಸತೀಶ ತಿವಾರಿ, ಮುಖ್ಯ ಪಶುವೈದ್ಯಾಧಿಕಾರಿ ಶಿವಾನಂದ ಮೇಠಿ ಹಾಗೂ ಮಾವಿನಭಾವಿ ಸಿದ್ದಪ್ಪಜ್ಜನ ಮಠದ ಶ್ರೀ ಬಸವರಾಜ ಗುರೂಜಿ ಭಾಗವಹಿಸಿದ್ದರು. ಪ್ರಮುಖರಾದ ಸಂಗಮೇಶ ನಾಲತ್ವಾಡ, ನಾಗೇಶ ಭಜಂತ್ರಿ, ನಾನಪ್ಪ ನಾಯಕ, ಸಿಬ್ಬಂದಿಗಳಾದ ಜ್ಯೋತಿ ಚೌಧರಿ, ಲಕ್ಕಣ್ಣ ಬಿರಾದಾರ್, ಭೀಮಸಿ ಗುಂಡಿಮಣಿ, ಇಂದುಮತಿ ಚೌಹಾಣ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಂಗಮೇಶ ಶಿವಣಗಿ ಬಳಗ ಪ್ರಾರ್ಥನೆ ಹಾಗೂ ನಾಡಗೀತೆ ನಡೆಸಿಕೊಟ್ಟರೆ, ನಿಲಯಪಾಲಕ ಅಡಿವೇಪ್ಪ ಸಾವಕರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು.